ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದ ಅರ್ಚಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಆವು ಏಣಿ ಆಟದ ರೀತಿಯಲ್ಲಿ ಕಳೆದ 5-6 ವರ್ಷಗಳಿಂದ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗಿತ್ತು. ಯಾವ ಅರ್ಚಕರಿದ್ದಾರೆ ಆ 3 ಜನ ಆಪಾದಿತ ಅರ್ಚಕರು ಸರ್ಕಾರಕ್ಕೆ ಮತ್ತು ಮುಜರಾಯಿ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸುವ ರೀತಿಯಲ್ಲಿ ಕೆಟ್ಟ ವಾತಾವರಣವನ್ನ ಸ್ಥಳೀಯ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ತುಂಬಾ ಆಟ ಆಡುವಂತ ಪ್ರಯತ್ನ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಏನು ಆದೇಶ ಮಾಡಿತ್ತು, 6 ತಿಂಗಳೊಳಗೆ ಈ ಪ್ರೋಸೆಸ್ ಮುಗಿಸಿ ಸೂಕ್ತ ವ್ಯಕ್ತಿಯನ್ನ ತಗೊಳ್ಳಿ ಅಂತೇಳಿ ಏನು ಆದೇಶ ಮಾಡಿತ್ತು, ಅದಕ್ಕೆ ಪೂರಕವಾಗಿ ಕೇಂದ್ರ ಕಚೇರಿಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಈ ಎಕ್ಸಾಮ್ ಮಾಡ್ತು. ಅದಕ್ಕೆ ಯಾರು ಅತಿ ಹೆಚ್ಚು ಅಂಕ ತಗೊಂಡಿದ್ದಾರೆ ಅಂತ ವ್ಯಕ್ತಿಯನ್ನ ಒಳಗೆ ತಗೊಂಡು ಯಾರು ದೇವಾಲಯದ ಅಸ್ತಿತ್ವಕ್ಕೆ ಪ್ರಶ್ನೆ ಆಗಿದ್ರು ಅಂತ ವ್ಯಕ್ತಿಗಳನ್ನ ಹೊರಗಡೆ ಹಾಕುವಂತ ಕೆಲಸ ಆಯ್ತು. ಯಾವ ವ್ಯಕ್ತಿಗಳು ದುರಹಂಕಾರದಿಂದ ನಾನೇ ಎಲ್ಲ ಅಧಿಕಾರಿಗಳನ್ನ ಕೊಂಡುಕೊಳ್ಳಬಲ್ಲೆ ಎನ್ನುವಂತ ಮಾನಸಿಕತೆಯಲ್ಲಿದ್ದಂತ ವ್ಯಕ್ತಿಗಳನ್ನ ಇವತ್ತು ನ್ಯಾಯಕ್ಕೆ ಸಂದ ಜಯ, ಅಕ್ಷರಶಃ ಹೇಳಬೇಕು ಅಂತಂದ್ರೆ ಧರ್ಮಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಈಗ ಯಾರು ಸೆಲೆಕ್ಟ್ ಆಗಿದ್ದಾರೆ ಆ ವ್ಯಕ್ತಿದು ಕೆಲವು ಕೊರತೆಗಳಿದೆ, ಅದನ್ನ ಸರಿದೂಗಿಸ್ಕೊಂಡು ಹೋಗಬೇಕು. ಬನಶಂಕರಿ ದೇವಾಲಯ ಮತ್ತು ಅದರ ಹಿನ್ನೆಲೆಯನ್ನ ಕಣ್ಮುಂದೆ ಇಟ್ಕೊಂಡು ಎಂತ ದೇವಾಲಯದಲ್ಲಿ ನಾನು ಅರ್ಚಕನಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೇವಾಲಯಕ್ಕೆ ಮತ್ತು ಒಟ್ಟಾರೆ ವ್ಯವಸ್ಥೆಗೆ ತನ್ನಿಂದ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ ಅಂತ ನಾನು ನಂಬಿದ್ದೀನಿ. ಅದನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ಆಶಯವನ್ನ ಕಣ್ಮುಂದೆ ಇಟ್ಕೊಂಡು ಮುಂದೆ ಸಾಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಭಗವಂತ ಒಳ್ಳೇದು ಮಾಡಲಿ.